press the bell icon on the YouTube app and never miss another update. Hello my dear children, welcome back to the class. Yes, dear children, in our previous session we already know about lesson our national symbols. Okay, in our previous session we already discussed national flag. So national flag anna ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ. ಸೊ ನ್ಯಾಷನಲ್ ಫ್ಲಾಗ್ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ನಾವು ನೋಡಿದ್ವಿ. ಸೊ ನ್ಯಾಷನಲ್ ಫ್ಲಾಗ್ ಮೀನ್ಸ್ ಇಯರ್ ಅವರ್ ನ್ಯಾಷನಲ್ ಫ್ಲಾಗ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್ ಆ್ಯಂಡ್ 3 ಕಲರ್ಸ್ ಇದೆ. ಸೊ ಆ 3 ಕಲರ್ಸ್ ಏನು ಸಿಗ್ನಿಫಿಕೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಲೈಕ್ ಅ ಸ್ಯಾಫ್ರಾನ್ ಆ್ಯಂಡ್ ಲೈಕ್ ವೈಟ್ ಆ್ಯಂಡ್ ಆಲ್ಸೋ ಗ್ರೀನ್. So saffron color stands for the sacrifice. Sacrifice means like a tyaga anteli ನಾವು ಕರಿತೀವಿ. And also white for a peace and also the green for the prosperity. Peace ಅಂದರೆ ಶಾಂತಿಯುತವಾಗಿ ಇರುವಂಥದ್ದು and prosperity ಅಂತ ಹೇಳಿದ್ರೆ ಲೈಕ್ ಏಳಿಗೆ, ಅಭಿವೃದ್ಧಿ. ಓಕೆ, ಸೊ ಇದನ್ನು ನಮಗೆ ಅದು ಸಿಗ್ನಿಫಿಕೆಂಟ್ ಮಾಡುತ್ತೆ, ಅದನ್ನು ಹೇಳುತ್ತೆ, ಅದರ ಮಹತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಸ್ಯಾಫ್ರಾನ್, ವೈಟ್ ಆ್ಯಂಡ್ ಗ್ರೀನ್. ಸೊ ವೈಟ್ ಬ್ಯಾಂಡಲ್ಲಿ ನಾವು ನೋಡೋದಾದರೆ, ಸೊ ಬ್ಲೂ, ನೆವಿಲ್ ಬ್ಲೂ ಅಲ್ಲಿ, ಸೊ ನೆವಿಲ್ ಬ್ಲೂ ಅಲ್ಲಿರುವಂಥ ಒಂದು ಚಕ್ರ ಅಬಾಕಸ್ ಅಂತೇಳಿ ಕರಿತೀವಿ. ಸೊ ಎಷ್ಟು ಸ್ಪೋರ್ಕ್ ಇದ್ದಾವೆ ಅಂತ ಹೇಳಿದ್ರೆ ಲೈಕ್ 24 ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಸ್ಪೋರ್ಕ್ ಅಂದರೆ ಅದು 24 ಸ್ಪೋಕ್ಸ್ ಇರೋದ್ರಿಂದ 24 ಸ್ಪೋಕ್ಸಿಂದ ಒಂದು ಬ್ಲೂ ಕಲರಲ್ಲಿ ಅದನ್ನು ಚಕ್ರ ಅಂತ ಕೊಟ್ಟಿದ್ದಾರೆ. ಸೊ ನಾನು ಡ್ರಾ ಮಾಡಿ ತೋರಿಸಿದ್ದೆ. ಅದನ್ನು ಏನು ಅಂತ ಕರಿತೀವಿ, ಅಶೋಕ ಚಕ್ರ ಆರ್ ಧರ್ಮ ಚಕ್ರ ಅಂತೇಳಿ ಕರಿತೀವಿ. ಸೊ ಇದನ್ನು ಯಾವುದರಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸಾರನಾಥ ಪಿಲ್ಲರ್. ಸೊ ವಾರಣಾಸಿಯಲ್ಲಿದೆ, ಉತ್ತರ ಪ್ರದೇಶಲ್ಲಿದೆ. ಸೊ ಸಾರನಾಥ ಪಿಲ್ಲರ್ ಅಶೋಕ ಸ್ತಂಭದಿಂದ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಯಾವಾಗ ಲೈಕ್ ಜಾನ್ವರಿ, ದ ಮಂತ್ ಆಫ್ ಜಾನ್ವರಿ, ಸೊ 26 and 1950. So when we are celebrating like Republic Day, so ಗಣರಾಜ್ಯವನ್ನು ನಾವು ಆಚರಣೆ ಮಾಡ್ತೀವಲ್ವಾ ಆ ದಿನ ಅಂದರೆ, ಸೊ ಯಾವ ವರ್ಷ, ಸೊ ಇನ್ ದ ಇಯರ್ ಲೈಕ್ 1950, 1950ರಲ್ಲಿ ಈ ಒಂದು ಅಶೋಕ ಚಕ್ರವನ್ನು ನಾವೇನು ಮಾಡಿದ್ವಿ, ನಮ್ಮ ರಾಷ್ಟ್ರಧ್ವಜದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡ್ವಿ. ಓಕೆ, ಎಸ್. ಆ್ಯಂಡ್ ದ ನ್ಯಾಷನಲ್ ಫ್ಲಾಗ್ ಇಸ್ ಹೋಸ್ಟೆಡ್ ಆನ್ ಗವರ್ನಮೆಂಟ್ ಆಫೀಸರ್ಸ್. ಓಕೆ, ಸೊ ನ್ಯಾಷನಲ್ ಫ್ಲಾಗನ್ನು ನಾವು ಎಲ್ಲಿ ನೋಡ್ತೀವಿ ಜಾಸ್ತಿ, ಅದನ್ನು ಯಾವಾಗ ನಾವು ಅದನ್ನು ಹಾಸ್ಟ್ ಮಾಡ್ತೀವಿ, ಯಾವಾಗ ಅದನ್ನು ಆರಿಸ್ತೀವಿ ಅಂತ ಹೇಳಿದ್ರೆ ಲೈಕ್ ನ್ಯಾಷನಲ್ ಫೆಸ್ಟಿವಲ್ಸ್ ದಿನ ಅಥವಾ ಸಮ್ ಪ್ರೊಸೆಷನ್ ಅಂದರೆ ಗೊತ್ತು, ಮೆರವಣಿಗೆ. ಓಕೆ, ಎಸ್. ಸಿಂಬಲ್ಸ್ ಅವರ್ ಫ್ರೀಡಮ್. ಸೊ ಅದು ನ್ಯಾಷನಲ್ ಫ್ಲಾಗ್ ನಮಗೇನು ಸಿಗ್ನಿಫಿಕೆಂಟ್ ಮಾಡುತ್ತೆ, ಅದು ನಮಗೆ ಏನನ್ನು ತಿಳಿಸುತ್ತೆ ಅಂದರೆ ಫ್ರೀಡಮ್, ಸ್ವತಂತ್ರ. ಓಕೆ, ಆ್ಯಂಡ್ ಆಲ್ಸೋ ಇಟ್ಸ್ ಅ ಸಿಗ್ನಿಫಿಕೆಂಟ್ ವಿ ಆರ್ ಇಂಡಿಯನ್. ನಾವು ಇಂಡಿಯನ್ ಅನ್ನೋದನ್ನು ಅದು ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಎಸ್. ಆ್ಯಂಡ್ ಇಟ್ಸ್ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಹಾನರ್ ಅವರ್ ಫ್ಲಾಗ್. ಓಕೆ, ಸೊ ರೆಸ್ಪೆಕ್ಟನ್ನು ಕೊಡಬೇಕು, ಅದ್ರ ಜೊತೆಗೆ ನಾವು ಗೌರವವನ್ನು ಕೊಡಬೇಕು ಅಲ್ವಾ. ಎಸ್. ಆ್ಯಂಡ್ ಆಲ್ಸೋ ದ ಮೆನಿ ಪೀಪಲ್ ಹ್ಯಾವ್ ಎ ಸ್ಯಾಕ್ರಿಫೈಡ್ ದೇರ್ ಲೀವ್ಸ್ ಟು ಎ ಮೇಂಟೈನ್ ಹಾನರ್ ಆ್ಯಂಡ್ ಎ ಗ್ಲೋರಿ ಆಫ್ ದ ನ್ಯಾಷನಲ್ ಫ್ಲಾಗ್. ಸೊ ಮಾರ್ನಿಂಗ್ ಅಂತ ಹೇಳಿದ್ರೆ ಶೋಕಾಚರಣೆ. ಸೊ ಇವಾಗ ಎಷ್ಟೊಂದು ಸೋಲ್ಜರ್ಸು ಅವರ ಒಂದು ಲೈಫನ್ನು ಏನು ಮಾಡಿದ್ದಾರೆ, ಸೊ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಸೊ ತ್ಯಾಗ ಮಾಡಿದ್ದಾರೆ. ಸೊ ಅವರಿಗೂ ಸಹ ಒಂದು ಗ್ಲೋರಿ ಅಂತ ಹೇಳಿದ್ರೆ ವೈಭವ, ಅವರ ಒಂದು ವಿಕ್ಟರಿಯನ್ನು, ಸೊ ಸಾಧನೆಯನ್ನು ತಿಳಿಸುವಾಗ ಅವ್ರು ಏನು ಮಾಡ್ತಾರೆ, ಈ ಫ್ಲಾಗನ್ನು, ನಮ್ಮ ನ್ಯಾಷನಲ್ ಫ್ಲಾಗನ್ನು ಅವರು ಯೂಸ್ ಮಾಡ್ತಾರೆ. ಓಕೆ, ಸೊ ಹಾಗಾದರೆ ಇದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಲ್ವಾ. ಸೊ ಪ್ರೊಟೆಕ್ಟ್ like expected of a follow certain rules, and whenever we display our national flag and some follows ಇದೆ. ಸೊ ಲೈಕ್ ಸರ್ಟೈನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಯಾವಾಗ ಹಾಸ್ಟ್ ಮಾಡಬೇಕು ಅಥವಾ ಅದನ್ನು ಹಾಸ್ಟಿಂಗ್ ಯಾವಾಗ ಮಾಡ್ತಾರೆ, ಸೊ ಯಾವ ಸಂದರ್ಭದಲ್ಲಿ ಅದನ್ನು ನಾವು ಬಳಸಬೇಕು ಅನ್ನೋದು. ಸೊ ವೆನೆವರ್ ದ ಡಿಸ್ಪ್ಲೇ ಮೀನ್ಸ್ ಪರ್ಫಾರ್ಮೆನ್ಸ್, ಯಾವಾಗ ಅದನ್ನು ನಾವು ಪ್ರತಿಬಿಂಬಿಸ್ತೀವಿ ಅಲ್ವಾ. ಸೊ hosting the flag, the saffron band should be always be at the top. ಸೊ ಟಾಪಲ್ಲಿ ಇರಬೇಕು ಸಾಫ್ರಾನ್ ಕಲರ್. ಓಕೆ, ಸೊ ಆರೆಂಜ್ ಕಲರ್ ಅಂತೇಳಿ ನಾವು ಕರಿತೀವಿ. ಸೊ ಅದು ಯಾವಾಗಲೂ ನಾವು ಯಾವಾಗ ಹಾಸ್ಟ್ ಮಾಡ್ತೀವಲ್ವ, ಸೊ ಆವಾಗ ಆ ಬಣ್ಣ ಯಾವಾಗಲೂ ಮೇಲ್ಭಾಗದಲ್ಲಿರಬೇಕು. ಓಕೆ, ಆ್ಯಂಡ್ ಆಲ್ಸೋ ದ ನ್ಯಾಷನಲ್ ಫ್ಲಾಗ್ ಇಸ್ ಅ ಬೀಯಿಂಗ್ ಹಾಸ್ಟೆಡ್ ಆರ್ ಅ ಲೋವರ್ಡ್, ವಿ ಮಸ್ಟ್ ಸ್ಟ್ಯಾಂಡ್ ಅಟೆನ್ಷನ್ ಆ್ಯಂಡ್ ಅ ಸಲ್ಯೂಟೇಟ್.
ನಾವು ಹಾಸ್ಟ್ ಮಾಡುವಾಗ ಅಥವಾ ಹಾಫ್ ಹಾಸ್ಟಿಂಗ್ ಮಾಡಿದಾಗ ನಾವೇನು ಸ್ಟ್ಯಾಂಡಿಂಗ್ ಅವೇಷನಲ್ಲಿ ಇರಬೇಕು, ಅಟೆನ್ಷನ್. ಓಕೆ, ಸೊ ಅಟೆನ್ಷನಲ್ಲಿ ನಾವು ಅದಕ್ಕೆ ರೆಸ್ಪೆಕ್ಟನ್ನು ಕೊಡಬೇಕು. ಆ್ಯಂಡ್ ಆಲ್ಸೋ ವೈಲ್ ದ ನ್ಯಾಷನಲ್ ಫ್ಲಾಗ್ ಇಸ್ ಬೀಯಿಂಗ್ ಟೇಕನ್ ಔಟ್ ಇನ್ ದ ಪ್ರೊಸೆಷನ್ ಅಂತ ಹೇಳಿದ್ರೆ ಮೆರವಣಿಗೆ. ಓಕೆ, ಸೊ ಆ ಟೈಮಲ್ಲೂ ನಾವೇನು ಮಾಡಬೇಕು, ರೈಟ್ ಶೋಲ್ಡರ್, ಯಾರು ಅದನ್ನು ಲೀಡ್ ಮಾಡ್ತಿರ್ತಾರೆ ಪ್ರೊಸೆಷನನ್ನು, ರೈಟ್ ಶೋಲ್ಡರ್ ಮೇಲೆ ಅದು ಆ ಫ್ಲ್ಯಾಗು ಸಾಫ್ರಾನ್ ಕಲರ್ ಏನಿರಬೇಕು ಮೇಲ್ಭಾಗದಲ್ಲಿ ಅದನ್ನು ನಾವು ರೈಟ್ ಶೋಲ್ಡರಲ್ಲಿ ನಾವು ಹಿಡಿಬೇಕು ಅದನ್ನು. ಆ್ಯಂಡ್ ನ್ಯಾಷನಲ್ ಫ್ಲ್ಯಾಗ್ ಶುಡ್ ನಾಟ್ ಬಿ ಸಾಯಿಲ್ಡ್. ಸೊ ಸಾಯಿಲ್ಡ್ ಅಂತ ಹೇಳಿದ್ರೆ ಮಣ್ಣಾಗಬಾರ್ದು, ಸೊ ಕೆಳಗಡೆ ಬೀಳಬಾರ್ದು ಅಂತೇಳಿ. ಸೊ ಆಲ್ಮೋಸ್ಟ್ ಅಲ್ಲ ನಾವು ನಮ್ಮ ಫ್ಲ್ಯಾಗನ್ನು ಯಾವ ಬಟ್ಟೆಯಲ್ಲಿ ತಯಾರಿಸ್ತೀವಿ ಅಂತ ಹೇಳಿದ್ರೆ ಖಾದಿ ಬಟ್ಟೆ. ಓಕೆ, ಎಸ್. ಆ್ಯಂಡ್ ದ ನ್ಯಾಷನಲ್ ಫ್ಲ್ಯಾಗ್ ಶುಡ್ ಆಲ್ವೇಸ್ ಫ್ಲಟರ್ ಅಟ್ ದ ಟಾಪ್ ಆಫ್ ದ ಮಸ್ಟ್. ಅಂದರೆ ಸೊ ಲೈಕ್ ಎಲ್ಲಿ, ಸೊ ನಮ್ಮ ಒಂದು ಧ್ವಜಾರೋಹಣ ಮಾಡುವಾಗ ಆ ಕಂಬದ ಮೇಲ್ಭಾಗದಲ್ಲಿ ಪಟಸ್ತಂಭ ಅಂತೇಳಿ ನಾವು ಕರಿತೀವಿ. ಸೊ ಅದು ಮೇಲೇ ಹಾರಾಡ್ತಾ ಇರಬೇಕು. ಓಕೆ, ಎಸ್. ಆ್ಯಂಡ್ ಡ್ಯೂರಿಂಗ್ ನ್ಯಾಷನಲ್ ಮಾರ್ನಿಂಗ್ ದ ನ್ಯಾಷನಲ್ ಫ್ಲ್ಯಾಗ್ ಶುಡ್ ಫ್ಲೈ ಅಟ್ ಹಾಫ್ ಮಸ್ಟ್. ಸೊ ಮಾರ್ನಿಂಗ್ ಅಂತ ಹೇಳಿದ್ರೆ ಶೋಕಾಚರಣೆ. ಈಗ ನಮ್ಮ ದೇಶಕ್ಕೆ ತುಂಬ ಬೇಕಾಗಿರುವಂತಹ ವ್ಯಕ್ತಿಗಳು, ಸ್ವತಂತ್ರಕ್ಕೆ ಹೋರಾಡಿರುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಲೆಜೆಂಡ್ಸ್ ಆಗಿರ್ಬೋದು, ಅವರ ಒಂದು ಸಾಧನೆಯ ಮೇಲೆ ಅವರನ್ನು ನಾವು ಗೌರವಿಸಿರ್ತೀವಿ. ಅಂತಹ ವ್ಯಕ್ತಿಗಳಿಗೆ ನಾವೇನು ಮಾಡ್ತೀವಿ, ಅಂದರೆ ಶೋಕಾಚರಣೆಯ ಸಂದರ್ಭದಲ್ಲಿ ಈ ನ್ಯಾಷನಲ್ ಫ್ಲ್ಯಾಗನ್ನು ನಾವು ಹಾಫ್ ಹೋಸ್ಟ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಅವರಿಗೆ ಗೌರವವನ್ನು ಸೂಚಿಸ್ತೀವಿ. ಅವರು ನಮ್ಮ ದೇಶದ ಒಂದು ಸಂಪತ್ತನ್ನು ನಾವು ಕಳ್ಕೊಂಡಿರ್ತೀವಲ್ವಾ. ಸೊ ಹಂಗಂದರೆ ನಮ್ಮ ದೇಶದಲ್ಲಿ ಬೇಕಾಗಿರುವಂತಹ ಅತಿ ಮುಖ್ಯವಾಗಿರುವಂತಹ ವ್ಯಕ್ತಿಗಳ ಶೋಕಾಚರಣೆಯ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಆ ಒಂದು ಫ್ಲ್ಯಾಗನ್ನು ಹಾಫ್ ಹಾಸ್ಟ್ ಮಾಡಿ ನಾವೇನು ಮಾಡ್ತೀವಿ. ಸೊ ಅಂದರೆ ಕಂಬದ ಅರ್ಧಕ್ಕೆ ನಾವು ಅದನ್ನು ಧ್ವಜಾರೋಹಣವನ್ನು ಅಂದರೆ ಧ್ವಜವನ್ನು ಹಾರಿಸಿರ್ತೀವಿ. ಸೊ ಅಂಥ ಸಂದರ್ಭದಲ್ಲೂ ಕೆಲವೊಂದು ನಾವೇನು ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಫಾಲೋ ಮಾಡಬೇಕು ಅಲ್ವಾ. ಸೊ ಇದಿಷ್ಟು ನಾವು ಲಾಸ್ಟ್ ಪ್ರೀವಿಯಸ್ ಸೆಷನಲ್ಲಿ ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತು ಅಂದರೆ ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ ನ್ಯಾಷನಲ್ ಎಂಬ್ಲಮ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 116. ಓಕೆ, ಸೊ 116 ಟಾಪಿಕ್ ಇದೆ. ಸೊ ಅವರ್ ನ್ಯಾಷನಲ್ ಎಂಬ್ಲಮ್. ಸೊ ಅವರ್ ನ್ಯಾಷನಲ್ ಎಂಬ್ಲಮ್ ಅಂದರೆ ರಾಷ್ಟ್ರ ಲಾಂಛನ. ಸೊ ನಾವು ರಾಷ್ಟ್ರ ಲಾಂಛನ ಅಂತ ಹೇಳಿದ್ರೆ ನಮಗೆ ಬೇಗ ನೆನಪಾಗೋದು ಯಾವುದು? ಲಯನ್ ಅಲ್ವಾ. ಎಸ್. ಸೊ ಇಲ್ಲಿ ನ್ಯಾಷನಲ್ ಎಂಬ್ಲಮ್. ಸೊ ಅವರ್ ನ್ಯಾಷನಲ್ ಎಂಬ್ಲಮ್ ಇಸ್ ಟೇಕನ್ ಫ್ರಮ್ ದ ಅಶೋಕ ಪಿಲ್ಲರ್. ಓಕೆ, ಅಶೋಕ ಪಿಲ್ಲರ್ ಆಲ್ರೆಡಿ ನಾನು ಹೇಳಿದೆ. ಸೊ ಅಶೋಕ ಚಕ್ರವನ್ನು ಸಹ ನಾವು ಅಶೋಕ ಪಿಲ್ಲರಿಂದನೇ ನಾವು ತಗೊಂಡಿರೋದು ಅಲ್ವಾ. ಸೊ ಅಶೋಕ ಪಿಲ್ಲರ್ ಆಫ್ ಸಾರನಾಥ್. ಓಕೆ, ಸಾರನಾಥ್ ಎಲ್ಲಿದೆ ಹಾಗಾದರೆ? ಲೈಕ್ ವಾರಣಾಸಿ, ಉತ್ತರ ಪ್ರದೇಶ್. ಓಕೆ, ಸೊ ಉತ್ತರ ಪ್ರದೇಶ ನಿಮಗೆ ನಾನು ಸ್ಮಾಲ್ ಆಗಿ ಇಲ್ಲಿ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡ್ತೀನಿ. ಸೊ ಉತ್ತರ ಪ್ರದೇಶ್ ಎಲ್ಲಿ ಬರುತ್ತೆ? ಸೊ ನಾರ್ತ್ ಈಸ್ಟರ್ನ್ ಪಾರ್ಟಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ ಉತ್ತರ ಪ್ರದೇಶ್. ಯು ಪಿ ಅಂತೇಳಿ ನಾನು ಬರೀತೀನಿ. ಸೊ ಉತ್ತರ ಪ್ರದೇಶ್. ಓಕೆ, ವಾರಣಾಸಿ. ಅಂಡರ್ಸ್ಟುಡ್? ಸೊ ಇಲ್ಲಿ ಸಾರನಾಥ ಪಿಲ್ಲರ್ ಇರೋದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಸಾರನಾಥ ಪಿಲ್ಲರ್ ಇರೋದು ನಮ್ಮ ದೇಶದ ನಾರ್ತ್ ಈಸ್ಟರ್ನ್ ಪಾರ್ಟಲ್ಲಿ. ಓಕೆ, ಎಸ್. ಸೊ ಅವರ್ ನ್ಯಾಷನಲ್ ಎಂಬ್ಲಮ್ ಇಸ್ ಟೇಕನ್ ಫ್ರಮ್ ದ ಅಶೋಕ ಪಿಲ್ಲರ್ ಆಫ್ ಸಾರನಾಥ್ ನಿಯರ್ ವಾರಣಾಸಿ. ಇಟ್ ವಾಸ್ ಅಡಾಪ್ಟೆಡ್. ಅಡಾಪ್ಟೆಡ್ ಮೀನ್ಸ್ ಇಲ್ಲ ಬ್ರಿಂಗ್ ಇಟ್ ಅಪ್ ಹ್ಯಾಸ್ ಅ ಒನ್ಸ್ ಓನ್. ಓಕೆ, ಅದನ್ನು ನಾವು ದತ್ತು ತಗೊಳ್ಳೋದು. ಅಡಾಪ್ಟ್ ಅಂತ ಹೇಳಿದ್ರೆ ದತ್ತು ತಗೊಳ್ಳೋದು. ಅದನ್ನು ನಾವು ಸ್ವಂತವಾಗಿ ಅದನ್ನು ನಾವು ದತ್ತು ತಗೊಂಡಿದ್ದೀವಿ. ಅಂದರೆ ಲೈಕ್ ಸಾರನಾಥ ಪಿಲ್ಲರಲ್ಲಿರುವಂತಹ ಒಂದು ಲಾಂಛನವನ್ನು ಓಕೆ ನಮ್ಮ ದೇಶದ ಒಂದು ಚಿಹ್ನೆಯಲ್ಲಿ ನಾವು ಬಳಸ್ತಾ ಇದ್ದೀವಿ. ಓಕೆ, ಎಸ್. ಇಟ್ ವಾಸ್ ಅಡಾಪ್ಟೆಡ್ ಬೈ ಗವರ್ನಮೆಂಟ್ ಆನ್ ಜನವರಿ. ಓಕೆ, ಸೊ ಎಸ್, ಜಾನ್ವರಿ 26th. Okay, when means in the year 1950. So okay, so look at the picture ಅಂತೇಳಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರೈಟ್ ಸೈಡಲ್ಲಿ ಒಂದು ನ್ಯಾಷನಲ್ ಎಂಬ್ಲಮ್ ಒಂದು ಇಮೇಜನ್ನು ಕೊಟ್ಟಿದ್ದಾರೆ.
ಸೊ ಆದರೆ ಈಗ ನಾನು ಅದನ್ನು ರಿಯಲ್ ಆಗಿ ನಿಮಗೆ ತೋರಿಸೋದಾದರೆ, ಸೊ ದಿಸ್ ಈಸ್ ಅವರ್ ನ್ಯಾಷನಲ್ ಎಂಬ್ಲಮ್. ಓಕೆ, ಸೊ ನ್ಯಾಷನಲ್ ಎಂಬ್ಲಮ್. ಸೊ ಮೇನ್ ಆಗಿ ನಮಗೆ 3 ಫೇಸಸ್ ಲಯನನ್ನು ನಾವು ಫ್ರಂಟಲ್ಲಿ ನೋಡ್ತೀವಿ. ಸೊ ಅನ್ನೋದು 1 ಲಯನನ್ನು ನಾವು ಬ್ಯಾಕ್ ಸೈಡಲ್ಲಿ ನಾವು ನೋಡ್ತೀವಿ. ಓಕೆ, ಸೊ look at the picture. Our national emblem has a 3 lions in the 3 directions. Okay, yes, dear children. So this is our national emblem. So national emblem ಕಾಣ್ತಿದೆನಾ? Yes. So one directionally we can see 3 lions. Okay, ಸೊ ಇಲ್ಲಿ ನಾವು 3 lions ಅನ್ನು ನಾವು ನೋಡ್ಬೋದು. ಆದರೆ another 1 lion ಅನ್ನು ನಾವು ಬ್ಯಾಕ್ ಸೈಡಲ್ಲಿ ನೋಡ್ತೀವಿ. ಸೊ ಹಾಗಾದರೆ ನಮಗೆ ಎಷ್ಟು ಲಯನ್ ಇದೆ ನಮ್ಮ ಲಾಂಛನದಲ್ಲಿ? ಲೈಕ್ 4 ಲಯನ್ಸ್. ಓಕೆ, ಎಸ್. ಆ್ಯಂಡ್ ಲಯನ್ಸ್ ಇನ್ ಅ 3 ಡೈರೆಕ್ಷನ್, ಬಟ್ ಇನ್ ಎ ರಿಯಾಲಿಟಿ ದೇರ್ ಆರ್ 4 ಲಯನ್ಸ್. ಎಸ್ ಆರ್ ನೋ? ಎಸ್, ದೇರ್ ಆರ್ 4 ಲಯನ್ಸ್. ಓಕೆ, ಎಸ್. ಆ್ಯಂಡ್ ಅಬ್ಸರ್ವ್ ದ ಪಿಕ್ಚರ್, ಅಬ್ಸರ್ವ್ ದಿಸ್ ಎಂಬ್ಲಮ್, ಅಬ್ಸರ್ವ್ ಮಾಡಿ ಇದನ್ನು. ಎಸ್, ಓಕೆ. And the 4th one is on the other side. We cannot see it. Yes, we cannot see it. Okay, only we can see 3 lions. Yes or no? Yes. So there is a wheel in the center of the abacus. So there is a wheel center of the abacus. So this is a wheel. Abacus means ನಾವು ಅದನ್ನು ಕೌಂಟ್ ಮಾಡಬಹುದು. ಓಕೆ, ಸೊ ನಾವು ಅದನ್ನು ಕೌಂಟ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ವೀಲ್. ಅಶೋಕ ಚಕ್ರ ಇದೆ. ಸೊ ಅಶೋಕ ಚಕ್ರ ರೈಟ್ ಆ್ಯಂಡ್ ಲೆಫ್ಟ್ ಅನಿಮಲ್ಸ್ನ ನೋಡ್ತಾ ಇದ್ದೀವಿ ಅಲ್ವಾ? ಸೊ ಒಂದು ಸೈಡಲ್ಲಿ ನಾವು ಬುಲ್ನ ನೋಡ್ತೀವಿ, ಇನ್ನೊಂದು ಸೈಡಲ್ಲಿ ನಾವು ಹಾರ್ಸ್ನ ನೋಡ್ತಾ ಇದ್ದೀವಿ ಅಲ್ವಾ? ಸೊ ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಈ ಅನಿಮಲ್ಸು? ಎಸ್. So there is a wheel in a center of the abacus. What we call in that abacus? ಧರ್ಮ ಚಕ್ರ. ಏನಂತ ಕರಿತಿದ್ದೀವಿ ನಾವು ಇಲ್ಲಿ? ಧರ್ಮ ಚಕ್ರ ಅಂತೇಳಿ ಕರಿತೀವಿ. ಇದನ್ನು ನಾವು ಧರ್ಮ ಚಕ್ರ ಅಂತೇಳಿ ನಾವು ಕರಿತೀವಿ. ಓಕೆ, ಅಶೋಕ ಚಕ್ರ ಆರ್ ಧರ್ಮ ಚಕ್ರ. Yes, and also one on the right side of the wheel. So right side of the wheel ಏನಿದೆ? ರೈಟ್ ಸೈಡಲ್ಲಿ, ವೀಲ್ನ ರೈಟ್ ಸೈಡಲ್ಲಿ ಏನಿದೆ ಹಾಗಾದರೆ? ಸೊ ವೀಲ್, ದೆರ್ ಇಸ್ ಅ ಬುಲ್. ಗೂಳಿ ಅಂತೇಳಿ ನಾವು ಕರಿತೀವಿ, ಬುಲ್. ಓಕೆ, ಸೊ ಇದು ಇನ್ನೇನು ಹೇಳುತ್ತೆ? ಆನ್ ದ ಲೆಫ್ಟ್, ಅನದರ್ 1 ಲೆಫ್ಟ್, ಹಾರ್ಸ್. ಏನಿದೆ? ಹಾರ್ಸ್ ಇದೆ. ಎಸ್, ದ ಹಾರ್ಸ್ ಸ್ಟ್ಯಾಂಡ್ಸ್ ಫಾರ್ ಎನರ್ಜಿ. ದ ಹಾರ್ಸ್ ನೋಡಿದ್ರಲ್ವಾ ಈಗ? ಎಸ್. ಓಕೆ, ಎಸ್ ಡಿಯರ್ ಚಿಲ್ಡ್ರನ್, ನೋಡಿದ್ರಲ್ವಾ? ಎಸ್. ಹಾಗಾದರೆ ನಾವು 3 ಫೇಸಸ್ ಲಯನ್ನ ನೋಡ್ತೀವಿ. ಸೊ ಅನ್ನದರ್ ಬ್ಯಾಕ್ ಸೈಡಲ್ಲಿ ನಾವು ಅನ್ನದರ್ 1 ಲಯನನ್ನು ನೋಡ್ತೀವಿ. ಓಕೆ, ಸೊ ಅದೇ ರೀತಿ ಒಂದು ಸ್ಮಾಲ್ ಆಗಿ ನಾವೇನು ನೋಡಿದೀವಿ ಅಲ್ಲಿ? ಒಂದು ವೀಲನ್ನು ನೋಡಿದ್ವಿ. ಅದನ್ನು ನಾವು ಇಲ್ಲಿ ಏನಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ? ಧರ್ಮ ಚಕ್ರ. ಸೊ ಈ ಧರ್ಮ ಚಕ್ರದ, ಓಕೆ, ಓಕೆ, ಸೊ ಆಲ್ವೇಸ್ ಎಷ್ಟು ಸ್ಪೋಕ್ಸ್ ಇರಬೇಕು? ಅದು 24 ಸ್ಪೋಕ್ಸ್ ಇರಬೇಕು. ಸೊ ಈ ಧರ್ಮಚಕ್ರದ ರೈಟ್ ಸೈಡಲ್ಲಿ ಯಾವ ಅನಿಮಲ್ ಇದೆ ಹಾಗಾದರೆ? ಬುಲ್. ಬುಲ್ ಅಂದರೆ ಏನು? ಗೂಳಿ. ಓಕೆ, ಎಸ್. ಆ್ಯಂಡ್ ಆನ್ ದ ಲೆಫ್ಟ್ ಹಾರ್ಸ್. ಹಾರ್ಸ್ ಅಂದರೆ ಕುದುರೆ. ಸೊ ಹಾಗಾದರೆ ನಮಗೆ ಬುಲ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾರ್ಸು ತುಂಬ ಫಾಸ್ಟೆಸ್ಟ್ ಆಗಿ ರನ್ ಮಾಡೋವಂಥ ಒಂದು ಅನಿಮಲ್ ಅಲ್ವಾ? ಹಾಗಾದರೆ ಏನು ಸಿಗ್ನಿಫಿಕೆಂಟ್ ಮಾಡುತ್ತೆ, ಏನು ರೆಪ್ರೆಸೆಂಟ್ ಮಾಡುತ್ತೆ? ನಮಗೆ ಆ ಅನಿಮಲ್ನ ಯಾಕೆ ತೊಗೊಂಡಿದ್ದಾರೆ ನಮ್ಮ ನ್ಯಾಷನಲ್ ಎಂಬ್ಲಮಲ್ಲಿ ಅಂತ ಹೇಳಿದ್ರೆ, ದ ಹಾರ್ಸ್ ಸ್ಟ್ಯಾಂಡ್ಸ್ ಫಾರ್ ಎನರ್ಜಿ. ಏನು ಹೇಳುತ್ತೆ? ಎನರ್ಜಿ. ಹಾರ್ಸ್ ಸ್ಟ್ಯಾಂಡ್ಸ್ ಏನು ಹೇಳುತ್ತೆ? ಎನರ್ಜಿಯನ್ನು ಹೇಳುತ್ತೆ, ಅಂದರೆ ಶಕ್ತಿ. Horse stands for energy. Okay, so energy and speed. Energy and speed. ನಾನು ಹೇಳಿದೆ ಸ್ಪೀಡ್ ಅಂತ ಹೇಳಿ ಅಲ್ವಾ? ಶಕ್ತಿ ಮತ್ತು ತುಂಬ ಸ್ಪೀಡ್ ಅಲ್ವಾ? ಎಸ್. And the bull stands for hard work. Bull stands for
ತುಂಬ ಸ್ಟ್ರಾಂಗ್ ಆಗಿರುತ್ತೆ ಬುಲ್. ಗೂಳಿನ ನೋಡಿದ್ದೀರಾ ನೀವು? ಎಸ್, ಬುಲ್ ಸ್ಟ್ಯಾಂಡ್ಸ್ ಫಾರ್ ಹಾರ್ಡ್ ವರ್ಕ್. ಸೊ ಕಠಿಣ ಶ್ರಮ ಬೇಕು ಅಲ್ವಾ? ಎಸ್, ಬುಲ್ hard work. Understood? Horse stands for energy and speed. Energy ಅಂತ ಹೇಳಿದ್ರೆ ಶಕ್ತಿ, ಸ್ಪೀಡ್ ಅಂತ ಹೇಳಿದ್ರೆ ವೇಗ ಅಲ್ವಾ? ತುಂಬ ವೇಗವಾಗಿ ಓಡೋವಂಥ ಹಾಗಾದರೆ ಪ್ರಾಣಿ ಯಾವುದು? ಕುದುರೆ. ಓಕೆ, ಆ್ಯಂಡ್ ಎನರ್ಜಿ, ತುಂಬ ಶಕ್ತಿ ಇದೆ ಅದಕ್ಕೆ. ಆ್ಯಂಡ್ ಬುಲ್ ಗೂಳಿ, ಹಾರ್ಡ್ ವರ್ಕ್ ಅಂದರೆ ತುಂಬ ಕಠಿಣ ಶ್ರಮ ಬೇಕು ನಮಗೆ. ಸೊ ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ದೀಸ್ ಆರ್ ಕ್ವಾಲಿಟೀಸ್ ವಿಚ್ ಎವ್ರಿ ಇಂಡಿಯನ್ ಶುಡ್ ಹ್ಯಾವ್. ಸೊ ಈ ಕ್ವಾಲಿಟೀಸ್ಗಳು ಎನರ್ಜಿ, ಸ್ಪೀಡ್ ಮತ್ತು ಹಾರ್ಡ್ ವರ್ಕ್. ಸೊ ಇದು ಯಾರಲ್ಲಿರಬೇಕು? ಸೊ ಎವ್ರಿ ಇಂಡಿಯನ್ಸ್, ಓಕೆ, ಎವ್ರಿ ಇಂಡಿಯನ್ಸ್ ಶುಡ್ ಹ್ಯಾವ್ ದೀಸ್ ಕ್ವಾಲಿಟೀಸ್. ಈ ಒಂದು ಗುಣಗಳು ಇರಬೇಕು ಪ್ರತಿಯೊಬ್ಬ ಭಾರತೀಯನ ಹತ್ರ ಅಲ್ವಾ? ಸೊ ಎನರ್ಜಿ ಇರಬೇಕು, ಸ್ಪೀಡ್ ಇರಬೇಕು, ಅದೇ ರೀತಿ ಹಾರ್ಡ್ ವರ್ಕ್ ಇರಬೇಕು. ಓಕೆ, ಎಸ್. And these are qualities which every Indian should have. The words Satyameva Jayate. So ಅದು ಒಂದು ಸತ್ಯಮೇವ ಜಯತೆ, ಇಟ್ ಮೀನ್ಸ್ ಟ್ರೂತ್ ಅಲೋನ್ ಟ್ರಂಪ್ಸ್ ಅಂತ ಇದೆ. ಟ್ರೂತ್ ಅಲೋನ್ಸ್ ಟ್ರಂಪ್ಸ್. ಸತ್ಯಕ್ಕೆ ಯಾವಾಗಲೂ ಜಯ ಕಾಣುತ್ತೀವಿ ಅಲ್ವಾ? ಸೊ ಸತ್ಯ, ನಾವು ಯಾವತ್ತಿದು ಸತ್ಯವಾಗಿದ್ದರೆ ಸೊ ನಾವು ಯಾವುದನ್ನು ಬೇಕಾದ್ರೂ ನಾವು ಗೆಲ್ಬೋದು, ಅದಕ್ಕೆ ಅಷ್ಟು ಶಕ್ತಿ ಇದೆ. ಸತ್ಯಮೇವ ಜಯತೆ ಅಂತೇಳಿ ಕರಿತೀವಿ. ಇಟ್ಸ್ ಏನು ಹೇಳುತ್ತೆ ಅದು ಸ್ಲೋಗನ್ ಏನಿದೆ? ಟ್ರೂತ್ ಅಂದರೆ ಸತ್ಯ, ಅಲೋನ್ ಟ್ರಂಪ್ಸ್. ಓಕೆ, ಎಸ್. ಸೊ ಇನ್ಸ್ಕ್ರೈಬ್ಡ್ ಅಂದರೆ ಈ ಒಂದು ಎಂಬ್ಲಮಲ್ಲಿ ಸತ್ಯಮೇವ ಜಯತೆ ಅಂತೇಳಿ ಇನ್ಸ್ಕ್ರೈಬ್ಡ್, ಕೆತ್ತಲಾಗಿದೆ. ಓಕೆ, ಇನ್ಸ್ಕ್ರೈಬ್ಡ್ ಅಂತ ಹೇಳಿದ್ರೆ ಅದನ್ನು ಕರ್ವ್ಡ್ ಅಂತ ಹೇಳಿದ್ರೆ ಕೆತ್ತೋದು. ಓಕೆ, ಸೊ ಇನ್ಸ್ಕ್ರೈಬ್ಡ್ ಬಿಲೋ ದ ಅಬಾಕಸ್. ಅಬಾಕಸ್ ಮೀನ್ಸ್ ಆಲ್ರೆಡಿ ನಾನು ಹೇಳಿದೆ. ಸೊ ದಿಸ್ ಈಸ್ ಅ ಚಕ್ರ. ಅಬಾಕಸ್ ಅಂತ ಹೇಳಿದ್ರೆ ಧರ್ಮಚಕ್ರ. ಈ ಧರ್ಮದ ಚಕ್ರದ ಕೆಳಗಡೆ ಏನಂತ ಕೊಟ್ಟಿದ್ದಾರೆ? ಸತ್ಯಮೇವ ಜಯತೆ ಅಂತೇಳಿ ನಾವು ಕರಿತೀವಿ. ಸೊ ಈ ಸತ್ಯಮೇವ ಜಯತೆನ ಯಾಕೆ ಎಂಬ್ಲಮಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾಕೆ ಅದನ್ನು ಕೆತ್ತಿದ್ದಾರೆ? ಸೊ ಅದನ್ನು ನೆಕ್ಸ್ಟಲ್ಲಿ ನಾನು ಹೇಳ್ತೀನಿ. ಸೊ ಈ ಸತ್ಯಮೇವ ಜಯತೆನ ಇನ್ಸ್ಕ್ರೈಬ್ಡ್ ಅಂತ ಹೇಳಿದ್ರೆ ಕರ್ವ್ಡ್, ಕೆತ್ತಿರುವಂಥದ್ದು. ಸೊ ಈ ವೀಲ್ ಅಬಾಕಸ್ ಅಂತ ಹೇಳಿದ್ರೆ ಧರ್ಮಚಕ್ರ. ಅಬಾಕಸ್ ಅಂದರೆ ಗೊತ್ತು, ನಾವು ಚೌಕಟ್ಟು ಮಣಿ ಅಂತ ಹೇಳ್ತೀವಿ. ನೀವು ಅಬಾಕಸ್ನ ನೋಡಿರ್ತೀರ, ಒಂದು ಸ್ಲೇಟ್ ಥರ ಇರುತ್ತೆ, ಅದರಲ್ಲಿ ಮಣಿಗಳಿರುತ್ತೆ, ಅದನ್ನು ನಾವು ಕೌಂಟ್ ಮಾಡ್ತೀವಿ. ಸೊ ಆ ರೀತಿ ಇದನ್ನು ನಾವು ಅಬಾಕಸ್ ಅಂತೇಳಿ ನಾವು ಕರಿತೀವಿ. ಸೊ ಈ ಅಬಾಕಸ್ ಅಂತ ಹೇಳಿದ್ರೆ ಇಲ್ಲಿ ಧರ್ಮಚಕ್ರ. ಈ ಸತ್ಯಮೇವ ಜಯತೆ ಅನ್ನೋ ಒಂದು ಟ್ರೂತ್ ಅಲೋನ್ ಟ್ರಂಪ್ಸ್ ಅಂತ ಹೇಳಿದ್ರೆ ಸೊ ಇದನ್ನು ನಮ್ಮ ಧರ್ಮಚಕ್ರದ ಕೆಳಗಡೆ ಬರೆದಿದ್ದಾರೆ. ಓಕೆ, ಸತ್ಯಮೇವ ಜಯತೆ ಅಂತ. ಸೊ ಇನ್ಸ್ಕ್ರೈಬ್ಡ್ ಯಾವ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ ಹಾಗಾದರೆ? ಲೈಕ್ ಇನ್ಸ್ಕ್ರೈಬ್ಡ್ ಬಿಲೋ ದ ಅಬಾಕಸ್ ಇನ್ ದೇವನಗರಿ ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಬರಹ. ದೇವನಗರಿ ಸ್ಕ್ರಿಪ್ಟ್. ಓಕೆ, ಸ್ಕ್ರಿಪ್ಟ್ ಅಂದರೆ ಏನು? ಫಸ್ಟು ಸ್ಕ್ರಿಪ್ಟ್ ಅಂದರೆ ಏನಾಗಾದರೆ ಸೊ ಹ್ಯಾಂಡ್ ರೈಟಿಂಗ್. ಓಕೆ, ಸೊ ಸ್ಕ್ರಿಪ್ಟ್ ಅಂದರೆ ಏನಾಗಾದರೆ ಹ್ಯಾಂಡ್ ರೈಟಿಂಗ್. ಸೊ ಯಾವ ಸ್ಕ್ರಿಪ್ಟಲ್ಲಿ ಬರೆದಿದ್ದಾರೆ? ಲೈಕ್ ದ್ರಾವಿಡಿಯನ್. ಸೊ ಲೈಕ್ ದೇವನಗರಿ ಸ್ಕ್ರಿಪ್ಟ್ ಅಂತೇಳಿ. ಈ ದೇವನಗರಿ ಸ್ಕ್ರಿಪ್ಟಲ್ಲಿ 2 ಲ್ಯಾಂಗ್ವೇಜಸನ್ನು ಬಳಸ್ತಾರೆ. ಸೊ ದೇವನಗರಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಸೊ ದಟ್ ಈಸ್ ಅ ದೇವನಗರಿ ಅನ್ನೋದು 2 ಭಾಷೆಗಳನ್ನು ಕೂಡಿರುವಂಥ ಒಂದು ಭಾಷೆ. ಸೊ ಒಂದು ಸಾಂಸ್ಕ್ರಿಟ್, ಅನದರ್ ಒನ್ ಹಿಂದಿ. ಓಕೆ, ಸೊ ಇಲ್ಲಿ ಟ್ರುತ್ ಅಲೋನ್ ಟ್ರಂಪ್ಸ್ ಅಂತ ಹೇಳಿದ್ರೆ ಸತ್ಯಕ್ಕೆ ಅ ಗ್ರೇಟ್, ಯಾವಾಗಲೂ ತುಂಬಾ ಶಕ್ತಿ ಇರುವಂಥ ಒಂದು ಪದ ಅದು ಸತ್ಯ ಅಲ್ವಾ? ಎಸ್. ಆ್ಯಂಡ್ ಟ್ರುತ್ ಅಲೋನ್ ಟ್ರಂಪ್ಸ್ ಅನ್ನೋದನ್ನು ಅಬಾಕಸ್ ಕೆಳಗಡೆ ಬರೆದಿದ್ದಾರೆ. ಅದು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ, ಯಾವ ಸ್ಕ್ರಿಪ್ಟಲ್ಲಿ ಇದೆ ಅಂತ ಹೇಳಿದ್ರೆ ಅದು ದೇವನಗರಿ ಸ್ಕ್ರಿಪ್ಟ್. ಓಕೆ, ದೇವನಗರಿ ಸ್ಕ್ರಿಪ್ಟು ಯಾವ 2 ಭಾಷೆಗಳಿಂದ ಅದು ಜಾಯಿನ್ ಆಗಿದೆ ಅಂತ ಹೇಳಿದ್ರೆ ಒನ್ ಈಸ್ ಸಾಂಸ್ಕ್ರಿಟ್, ಅನದರ್ ಒನ್ ಈಸ್ ಹಿಂದಿ. ಓಕೆ, ಎಸ್. So the national emblem is found on all government documents. Okay, so all government documents ಅಂತ ಹೇಳಿದ್ರೆ ಲೈಕ್ ಕರೆನ್ಸಿ, ನಮ್ಮ ಕರೆನ್ಸಿ ಅಂದರೆ ನಮ್ಮ ಒಂದು ಹಣದ ಮೇಲೆ ಅಂದರೆ ಲೈಕ್ ಕಾಯಿನ್ಸಲ್ಲಿ ಇರುತ್ತೆ.
ಓಕೆ. ಆ್ಯಂಡ್ ಕರೆನ್ಸಿ ನೋಟ್ಸ್ಗಳಲ್ಲಿರುತ್ತೆ. ಸೊ ನೋಟ್ಸಲ್ಲಿ ನೀವು ಕಾಮನ್ ಆಗಿ ನೋಡ್ಬೋದು ಗಾಂಧೀಜಿಯವರ ಚಿತ್ರನೂ ಇರುತ್ತೆ, ನಾವು ಈ ಒಂದು ಎಂಬ್ಲಮ್ಮನ್ನು ನಾವು ನೋಡ್ಬೋದು. ಆ್ಯಂಡ್ ಲೆಟರ್ಸ್ ಅಂದರೆ ಪೋಸ್ಟ್ ಆಫೀಸಲ್ಲಿ ನಾವೇನು ಬೈ ಮಾಡ್ತೀವಲ್ಲ ಲೆಟರ್ಸು ಅದ್ರ ಮೇಲಿರುತ್ತೆ, ಕೆಲವೊಂದು ಸ್ಟ್ಯಾಂಪ್ಸ್ ಮೇಲೆ ಇರುತ್ತೆ, ಕೆಲವೊಂದು ಆಫೀಸಲ್ಲಿ ಅದನ್ನು ನಾವು ಇಟ್ಟಿರ್ತೀವಿ, ಸ್ಕೂಲ್ಸ್ಗಳಲ್ಲಿ ನೋಡ್ತೀವಿ, ಸೊ ಹಾಸ್ಪಿಟಲ್ಸಲ್ಲೂ ನೋಡ್ತೀವಿ. ಓಕೆ. ಆ್ಯಂಡ್ ಲೈಕ್ ಸ್ಕೂಲ್ಸಲ್ಲಿ, ಆಫೀಸಸ್ ಅಂದರೆ ಲೈಕ್ ಸರ್ಕಾರಿ ಕಚೇರಿಗಳು ಅಂತೇಳಿ ಕರಿತೀವಿ. ಸೊ ಆ್ಯಂಡ್ ಆಲ್ಸೋ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ನಾವು ಅಲ್ಲಿ ಪ್ರತಿಯೊಬ್ಬರದ್ದು ಫ್ಲ್ಯಾಗ್ ಇರುವಂಥದ್ದು ಅಥವಾ ನ್ಯಾಷನಲ್ ಎಂಬ್ಲಮ್ ಇರುವಂಥದ್ದು, ಅದಕ್ಕೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂಥ ಚಿಹ್ನೆಗಳು ನಾವಲ್ಲಿ ನೋಡಬಹುದು. ಓಕೆ. ಎಸ್, ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಸೊ ವಿ ಆರ್ ಆಲ್ ಇಂಡಿಯನ್ಸ್, ನಾವೆಲ್ಲ ಭಾರತೀಯರು ಅನ್ನೋದನ್ನು ನಮಗೆ ಅದು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ. ಸೊ ಹಾಗಾದರೆ ದ ನ್ಯಾಷನಲ್ ಎಂಬ್ಲಮ್ ಈಸ್ ಫೌಂಡ್ ಆನ್ ಆಲ್ ಗವರ್ನಮೆಂಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಕಾಯಿನ್ಸ್, ಕರೆನ್ಸಿ ನೋಟ್ಸ್ ಆ್ಯಂಡ್ ಲೆಟರ್ಸ್ ಆ್ಯಂಡ್ ಎನ್ವಲಪ್ಸ್. ಓಕೆ. ಇವುಗಳಲ್ಲಿ ನಮ್ಮ ರಾಷ್ಟ್ರದ ಒಂದು ಲಾಂಛನವನ್ನು ನಾವು ನೋಡಬಹುದು. ಓಕೆ. ಲೈಕ್ ಕಾಯಿನ್ಸ್, ಕರೆನ್ಸಿ ನೋಟ್ಸ್ ಆ್ಯಂಡ್ ಆಲ್ಸೋ ದ ಲೆಟರ್ಸ್ ಆ್ಯಂಡ್ ಆಲ್ಸೋ ಎನ್ವಲಪ್ಸ್. ಓಕೆ. ಎಸ್. ಆಸ್ ಅ ಕಿಂಗ್ ಅಶೋಕ ವಾಸ್. ಸೊ ಹಾಗಾದರೆ ನಮ್ಮ ವಾರಣಾಸಿಯಲ್ಲಿ ಅಶೋಕ ಕಿಂಗ್, ಸೊ ಒಬ್ಬ ರಾಜ ಅವನು ಅಲ್ವಾ. ಸೊ ಇಡೀ ಭಾರತವನ್ನು ನಾನು ಗೆದ್ದೆ ಅನ್ನೋ ಅವನ ಒಂದು ಆಸೆಯನ್ನು ಒಂದು ಯುದ್ಧ ಅವನಿಗೆ ನಿರಾಸೆ ಮಾಡುತ್ತೆ. ಯಾವುದದು? ಕಳಿಂಗ ವಾರ್ ಅಂತೇಳಿ ನಾವು ಕರಿತೀವಿ. ಆ ವಾರ್ ಬಗ್ಗೆ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ರೀಡ್ ಮಾಡ್ತೀರಾ. ಸೊ ಈ ಅಶೋಕ ರಾಜ, ಓಕೆ, ವಾಸ್ ಅ ಮ್ಯಾನ್ ಆಫ್ ಅ ಪೀಸ್. ಇವನು ಯಾವುದಕ್ಕೆ ತುಂಬ ಪ್ರಸಿದ್ಧಿ ಅಂತ ಹೇಳಿದ್ರೆ ಶಾಂತಿ. ಅವನು ಅಂದರೆ ಲೈಕ್ ಯುದ್ಧ ಆದಮೇಲೆ, ಈ ಕಳಿಂಗ ವಾರ್ ಆದಮೇಲೆ ಅವನು ಬೌದ್ಧ ಧರ್ಮವನ್ನು ಫಾಲೋ ಮಾಡ್ತಾನೆ. ಅಲ್ಲಿ ನಡೆದಿರೋವಂತಹ ಹಿಂಸೆ ಆಗಿರ್ಬೋದು, ಅಲ್ಲಿ ಮಾಡಿರೋವಂಥ ಒಂದು ಘಟನೆ ಆಗಿರ್ಬೋದು, ಈ ಘಟನೆಯಿಂದ ಅವನೇನಾಗ್ತಾನೆ, ಅವನಿಗೆ ಎನ್ಲೈಟ್ಮೆಂಟ್ ಆಗುತ್ತೆ, ಅಂದರೆ ಜ್ಞಾನೋದಯ ಆಗುತ್ತೆ. ಸೊ ಇನ್ಮೇಲೆ ನಾನು ಯುದ್ಧವನ್ನು ಮಾಡಲ್ಲ ಅಂತ ಹೇಳ್ತಾನೆ. ಸೊ ಅದರಿಂದ ಅವನು ಯಾವ ಧರ್ಮವನ್ನು ಪಾಲನೆ ಮಾಡ್ತಾನೆ ಅಂತ ಹೇಳಿದ್ರೆ ಲೈಕ್ ಬೌದ್ಧ ಧರ್ಮವನ್ನು. ಸೊ ಬುದ್ಧ ಅಂದರೆ ಅವನ ಒಂದು ಆಚಾರ ವಿಚಾರಗಳನ್ನು ಇವನು ಪರಿಪಾಲನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಸೊ ಹಾಗಾದರೆ ಅಶೋಕನನ್ನು ನಾವು ಯಾವುದರಲ್ಲಿ ಅವನ ಪ್ರಸಿದ್ಧಿ ಅಂತ ಹೇಳಿದ್ರೆ ಸೊ ಶಾಂತಿ ಪೀಸ್ ಅಂತೇಳಿ ಕರಿತೀವಿ. ದ ಅಡಾಪ್ಟೇಷನ್ ಆಫ್ ಹಿಸ್ ಸಾರನಾಥ ಲಯನ್ ಕ್ಯಾಪಿಟಲ್ ಶಲ್ ಆಲ್ವೇಸ್ ರಿಮೈಂಡ್ ಅವರ್ ಪೀಪಲ್ ಟು ಎ ವರ್ಕ್ ಫಾರ್ ಅ ಪೀಸ್. ಅದು ಏನು ಹೇಳ್ತು? ಆ ಒಂದು ಅಡಾಪ್ಟೇಷನ್ ಮಾಡ್ಕೊಂಡ್ಮೇಲೆ ಒಂದು ಸಾರನಾಥ ಪಿಲ್ಲರಲ್ಲಿ ಈ ಒಂದು ಲಾಂಛನವನ್ನು ಅವನು ತಗೊಂಡ್ಮೇಲೆ ಸೊ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ತುಂಬ ಶಾಂತಿಯುತವಾಗಿ ನಮ್ಮ ದೇಶವನ್ನು ನಾವು ಕಾಪಾಡಬೇಕು ಅನ್ನೋದನ್ನು ಅವನು ಹೇಳ್ತಾನೆ. ಓಕೆ. ಎಸ್, ದಿಸ್ ಇಸ್ ಆಲ್ ಅಬೌಟ್ ಅವರ್ ನ್ಯಾಷನಲ್ emblem. So national emblem, so taken from Ashoka pillar of Saranatha. When we adopted means like the month of January in 1950. And also this is a 3 like a 4 lions ide. So 4 lions alli the fourth like reality 3 or 4 lions. So fourth one is on the other side, we can't see. And also that there is a wheel. So ಏನಂತ ಕರಿತೀವಿ? ಅದಕ್ಕೆ ಧರ್ಮಚಕ್ರ ಅಂತೇಳಿ ಕರಿತೀವಿ. ಆ ಧರ್ಮಚಕ್ರದ ಕೆಳಗಡೆ ನಾವು ಸತ್ಯಮೇವ ಜಯತೆ ಅಂತ ಕರಿತೀವಿ. ಸೊ ಟ್ರೂತ್ ಅಲೋನ್ ಟ್ರಂಪ್ಸ್ ಅಂತೇಳಿ ಕರಿತೀವಿ. ಇದನ್ನು ನಾವು ದೇವನಗರಿ ಸ್ಕ್ರಿಪ್ಟಲ್ಲಿ ಇದೆ. ಸೊ ದೇವನಗರಿ ಅಂತೇಳಿ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಸಾಂಸ್ಕ್ರಿಟ್ ಮತ್ತು ಹಿಂದಿ ಭಾಷೆಯಲ್ಲಿ ನಾವು ಅದನ್ನು ಬರಿತೀವಿ. ಓಕೆ. ಎಸ್, ಆ್ಯಂಡ್ ಆಲ್ಸೋ ದ ನ್ಯಾಷನಲ್ ಎಂಬ್ಲಮ್ ಇಸ್ ಫೌಂಡ್ ಆನ್ ಆಲ್ ಗವರ್ನಮೆಂಟ್ ಡಾಕ್ಯುಮೆಂಟ್ಸಲ್ಲಿ ನಾವು ನೋಡ್ತೀವಿ. ಸೊ ಲೈಕ್ ಕಾಯಿನ್ಸಲ್ಲಿ ಆ್ಯಂಡ್ ಕರೆನ್ಸಿ ನೋಟ್ಗಳಲ್ಲಿ ಆ್ಯಂಡ್ ಆಲ್ಸೋ ದ ಲೆಟರ್ಸ್ ಆ್ಯಂಡ್ ಆಲ್ಸೋ ದ ಎನ್ವಲಪ್ಸ್. ಓಕೆ. ಸೊ ಮೇನ್ ಗೌರ್ನಮೆಂಟ್ ಆಫೀಸಸ್ಗಳಲ್ಲಿ ಲೈಕ್ ಸ್ಕೂಲ್ಸ್ ಆಗಿರ್ಬೋದು, ಲೈಕ್ ಪೋಸ್ಟ್ ಆಫೀಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ರೈಲ್ವೆ ಸ್ಟೇಷನ್ ಆ್ಯಂಡ್ ಆಲ್ಸೋ ದ ಹಾಸ್ಪಿಟಲ್ಸ್ ಆ್ಯಂಡ್ ಆಲ್ಸೋ ದ ಪೊಲೀಸ್ ಸ್ಟೇಷನ್. ಸೊ ಎಲ್ಲ ಕಡೆಗಳಲ್ಲೂ ಈ ರಾಷ್ಟ್ರ ಲಾಂಛನವನ್ನು ನಾವು ಇಂಡಿಯನ್ಸ್ ಅನ್ನೋದನ್ನು ನಾವು ರೆಪ್ರೆಸೆಂಟ್ ಮಾಡ್ಕೋಬೋದು. ಸೊ ರಾಷ್ಟ್ರ ಲಾಂಛನವನ್ನು ನಾವು ಬಳಸ್ತೀವಿ. ಓಕೆ. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ national emblem. So next one, national anthem. Okay, so national anthem, so ರಾಷ್ಟ್ರಗೀತೆ ಅಂತೇಳಿ ನಾವು ಕರಿತೀವಿ. ಸೊ ರಾಷ್ಟ್ರಗೀತೆ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ನಮ್ಮ ಸ್ಕೂಲಲ್ಲಿ ನಾವು ಪ್ರೇಯರ್ಗೆ ನಾವು ಯಾವುದನ್ನು ಹೇಳ್ತೀವಿ, ಸೊ ಯಾವುದನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ರೆ ಸೊ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನ್ಯಾಷನಲ್ ಆ್ಯಂಥಮ್. ಓಕೆ. ಸೊ ನ್ಯಾಷನಲ್ ಆ್ಯಂಥಮ್ ಅಂತ ಹೇಳಿದ್ರೆ ರಾಷ್ಟ್ರಗೀತೆ. ಓಕೆ. So our national anthem is also a symbol of our unity. Unity ಅಂದರೆ ಒಗ್ಗಟ್ಟು.
ಓಕೆ ಎಸ್ ಆ್ಯಂಡ್ ಇಟ್ ವಾಸ್ ಕಂಪೋಸ್ಡ್ ಅಂತ ಹೇಳಿದ್ರೆ ಸಂಯೋಜನೆ ಮಾಡಿರೋದು ಯಾರು, ಕಂಪೋಸ್ಡ್ ಅಂದ್ರೇನು, ಇದನ್ನು ರಚನೆ ಮಾಡಿರೋರು ಯಾರು, ಬೈ ದ ಫೇಮಸ್ ಇಂಡಿಯನ್ ನೋಬಲ್ ಲ್ಯಾರಿಯಟ್ ರವೀಂದ್ರನಾಥ್ ಟ್ಯಾಗೋರ್. ಸೊ ನೋಬಲ್ ಅಂತ ಹೇಳಿದ್ರೆ ಸೊ ಅದೊಂದು ಪ್ರಶಸ್ತಿ, ಅದೊಂದು ಟೈಟಲ್ ನೋಬಲ್. ಓಕೆ ಎಸ್ ಆ್ಯಂಡ್ ದ ಲ್ಯಾರಿಯಟ್ ಅಂತ ಹೇಳಿದ್ರೆ ಪ್ರಶಸ್ತಿ ವಿಜೇತರು. ನೋಬಲ್ laureate Rabindranath Tagore. Understood, children? Who composed this national anthem? So national anthem composed by the famous Indian Nobel laureate Rabindranath Tagore. Okay. ರವೀಂದ್ರನಾಥ ಟ್ಯಾಗೋರ್. ಓಕೆ, ಯಾರು ಇದನ್ನು ರಚನೆ ಮಾಡಿರೋದು, ಯಾರು ಇದನ್ನು ಬರೆದಿರೋದು ಅಂತ ಹೇಳಿದ್ರೆ ಸಂಯೋಜನೆ ಮಾಡಿರೋದು, ಕಂಪೋಸ್ಡ್ ಅಂತೇಳಿ ನಾವು ಕರಿತೀವಿ. ಸೊ ಇದನ್ನು ಬರೆದಿರೋರು ಯಾರು ನೋಬಲ್ ಲ್ಯಾರಿಯಟ್ ರವೀಂದ್ರನಾಥ ಟ್ಯಾಗೋರ್. ಅಂದರೆ ನೋಬಲ್ ಪ್ರಶಸ್ತಿಗೆ ವಿಜೇತ, ಅಂದರೆ ನೋಬಲ್ ಪ್ರಶಸ್ತಿಯನ್ನು ಗೆದ್ದಿರೋ ಅಂತಹ ಒಬ್ಬ ನಮ್ಮ ಇಂಡಿಯನ್, ನಮ್ಮ ಭಾರತೀಯ ವ್ಯಕ್ತಿಯವರು. ಸೊ ಅವ್ರು ಯಾರು, ರವೀಂದ್ರನಾಥ ಟ್ಯಾಗೋರ್. ಓಕೆ, ಇವರು ಅದನ್ನು ಬರೆದಿರೋದು. ಇಟ್ ಈಸ್ ಅ ಸಂಗ್ ಆನ್ ಎ ಇಂಪಾರ್ಟೆಂಟ್ ಅಕೇಶನ್ಸ್ ಓನ್ಲಿ. ಓಕೆ, ಸೊ ಇಂಪಾರ್ಟೆಂಟ್ ಅಕೇಶನ್ ಅಂದರೆ ಸೊ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ, ವಿಶೇಷವಾಗಿರುವಂಥ ಸಂದರ್ಭಗಳಲ್ಲಿ ಮಾತ್ರ. ಅಂದರೆ ಪ್ರತಿನಿತ್ಯ ಸ್ಕೂಲಲ್ಲಿ ನಾವು ಹೇಳ್ತೀವಿ, ಅದರ ಜೊತೆಗೆ ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ಹೇಳ್ತೀವಿ, ಅದರ ಜೊತೆಗೇನು ಮಾರ್ನಿಂಗ್ ಅಂತ ಹೇಳಿದ್ರೆ ಸೊ ಕೆಲವೊಂದು ವ್ಯಕ್ತಿಗಳು ಅವರ ಒಂದು ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿದಂತಹ ಸಮಯದಲ್ಲಿ ಅವರಿಗೆ ಕೊಡುವಂಥ ರೆಸ್ಪೆಕ್ಟ್ ಯಾವುದ್ರ ಮೂಲಕ ಕೊಡ್ತೀವಿ ಅಂತ ಹೇಳಿದ್ರೆ ನ್ಯಾಷನಲ್ ಆ್ಯಂಥಮನ್ನು ಹೇಳೋದ್ರ ಮೂಲಕ ಅವ್ರಿಗೆ ಸಲ್ಯೂಟನ್ನು ಮಾಡ್ತೀವಿ ಅಲ್ವಾ. ಎಸ್, ಸೊ ಇಟ್ ಈಸ್ ಅ ಸಂಗ್ ಆನ್ ಎ ಇಂಪಾರ್ಟೆಂಟ್ ಅಕೇಶನ್ಸ್ ಮೀನ್ಸ್ ಲೈಕ್ ಅ ನ್ಯಾಷನಲ್ ಫೆಸ್ಟಿವಲ್ಸ್. ಓಕೆ, ಎಸ್, ಆ್ಯಂಡ್ ಸಮ್ಟೈಮ್ಸ್ ಓನ್ಲಿ ಅ ಟ್ಯೂನ್ ಈಸ್ ಪ್ಲೇಡ್ ಬೈ ಬ್ಯಾಂಡ್ ಅಂತ ಹೇಳಿದ್ರೆ ಡ್ರಮ್ ಸೆಟ್ಟಲ್ಲಿ ನಾವು ಕೆಲವೊಂದು ಸರಿ ಹಾಡು ಹೇಳಲ್ಲ. ಸೊ ಬ್ಯಾಂಡ್ ಮೂಲಕ ನಾವು ಅದನ್ನು ಒಂದು ಟ್ಯೂನನ್ನು ಕೇಳ್ತೀವಿ. ಓಕೆ, ಸೊ ಬ್ಯಾಂಡ್ ಅಂತ ಹೇಳಿದ್ರೆ ಇಲ್ಲಿ ವಾದ್ಯ ಅಂತೇಳಿ ಕರಿತೀವಿ. ಬ್ಯಾಂಡ್ ಅಂದರೆ ವಾದ್ಯ, ಮ್ಯೂಸಿಕ್. ಓಕೆ, ಬ್ಯಾಂಡ್ ಮೂಲಕ ನಾವು ಅದು ಟ್ಯೂನನ್ನು ನಾವು ಕೇಳೋವಂಥದ್ದು. ಸೊ ವಿ ಶುಡ್ ಸ್ಟ್ಯಾಂಡ್ ಟು ಅಟೆನ್ಷನ್. ಸೊ ನಾವು ಆ ಒಂದು ನ್ಯಾಷನಲ್ ಆ್ಯಂಥಮನ್ನು ಹೇಳುವಾಗ, ಸೊ ನ್ಯಾಷನಲ್ ಜನಗಣಮನ ಅಂತೇಳಿ ಹೇಳ್ತೀವಲ್ವ, ಸೊ ಆ ಆ್ಯಂಥಮನ್ನು ಹೇಳುವಾಗ ನಾವು ಅಟೆನ್ಷನಲ್ಲಿರಬೇಕು. ಸೊ ಅಟೆನ್ಷನಲ್ಲಿರಬೇಕು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ನಾವು ಭಾರತೀಯರು ಅನ್ನೋದು ನಮಗದು ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ. ಸೊ ನಾವು ಒಂದು ಸಾಂಗಲ್ಲಿ ನೋಡಿ ಎಲ್ಲ ದಿಕ್ಕುಗಳು ಇದ್ದಾವೆ, ಎಲ್ಲ ನದಿಗಳಿದ್ದಾವೆ, ಎಲ್ಲ ಒಂದು ರಾಜ್ಯಗಳ ಹೆಸರನ್ನು ನಾವು ನೋಡ್ಬೋದು, ಪ್ರಮುಖವಾಗಿರುವಂಥ ನದಿಗಳ ಹೆಸರನ್ನು ನಾವು ನೋಡ್ಬೋದು. ಓಕೆ, ಎಸ್, ವಿ ಶುಡ್ ಸ್ಟ್ಯಾಂಡ್ ಟು ಅಟೆನ್ಷನ್ ವೆನ್ ದ ನ್ಯಾಷನಲ್ ಆ್ಯಂಥಮ್ ಇಸ್ ಅ ಸಂಗ್ ಆರ್ ಅ ಪ್ಲೇಡ್. ಹೇಳುವಾಗ ಅಥವಾ ನಾವು ಪ್ಲೇಡ್ ಹಾಡನ್ನು ಕೇಳಿಸ್ಕೊಳ್ಳುವಾಗ ಸೊ ನಾವು ಅಟೆನ್ಷನಲ್ಲಿ ಇರಬೇಕು. ಓಕೆ, ಸೊ ಎವ್ರಿ ಒನ್ ಶುಡ್ ಲರ್ನ್ ಟು ಸಿಂಗ್ ದ ನ್ಯಾಷನಲ್ ಆ್ಯಂಥಮ್. ಸೊ ದಿಸ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ನಮ್ಮ ಇಂಡಿಯನ್ಸ್ ಅನ್ನೋದಕ್ಕೆ ನಾವು ಅದು ಪ್ರತಿಯೊಬ್ಬ ಭಾರತೀಯನೂ ಈ ಒಂದು ರಾಷ್ಟ್ರಗೀತೆಯನ್ನು ಕಲಿತು ಅದನ್ನು ಹೇಳೋದನ್ನು ವೇಯನ್ನು ಗೊತ್ತಿರಬೇಕು ಅವನಿಗೆ. ಓಕೆ, ಸೊ ನಾನು ಭಾರತೀಯ ಅಂತಂದರೆ ಹಾಗಾದರೆ ನನಗೆ ರಾಷ್ಟ್ರಗೀತೆ ಬರಲ್ಲ ಅಂದರೆ ಅದಲ್ಲ. ಸೊ ನಾವು ಭಾರತೀಯರು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರ ಲಾಂಛನಗಳ ಬಗ್ಗೆ ತಿಳ್ಕೊಂಡಿರಬೇಕು, ಲೈಕ್ ರಾಷ್ಟ್ರದ ಒಂದು ಚಿಹ್ನೆಗಳ ಬಗ್ಗೆ, ನ್ಯಾಷನಲ್ ಫ್ಲಾಗ್ ಆಗಿರ್ಬೋದು, ನ್ಯಾಷನಲ್ ಎಂಬ್ಲಮ್ ಆಗಿರ್ಬೋದು, ನ್ಯಾಷನಲ್ ಆ್ಯಂಥಮ್ ಆಗಿರ್ಬೋದು, ಸೊ ನ್ಯಾಷನಲ್ ಅನಿಮಲ್, ಫ್ಲವರ್, ಲೋ ಆ್ಯಂಡ್ ಆಲ್ಸೋ ದ ರಿವರ್. ಓಕೆ, ನಮ್ಮ ಒಂದು ನ್ಯಾಷನಲ್ ಟ್ರೆಡಿಷ್ನಲ್ ಡ್ರೆಸ್. ಸೊ ಇವನ್ನೆಲ್ಲ ನಾವು ತಿಳ್ಕೊಂಡಿರ್ಬೇಕು. ಆವಾಗ ನಾವು ಭಾರತೀಯರು, ವಿ ಆರ್ ಆಲ್ ಇಂಡಿಯನ್ಸ್ ಅನ್ನೋದು ನಮಗೆ ತುಂಬಾ ಹೆಮ್ಮೆ ಆಗುತ್ತಲ್ವಾ. ಎಸ್, ಸೊ ಎವ್ರಿ ಒನ್ ಶುಡ್ ಲರ್ನ್ ಟು ಸಿಂಗ್ ದ ನ್ಯಾಷನಲ್ ಆ್ಯಂಥಮ್ ಆ್ಯಂಡ್ ಇಟ್ ಈಸ್ ಎ ಸಂಗ್ ಇನ್ ಸ್ಕೂಲ್ಸ್. ಎಸ್, ಎವ್ರಿ ಡೇ ವಿ ಆರ್ ಸಂಗ್ ಇನ್ ಸ್ಕೂಲ್ಸ್. ಸ್ಕೂಲ್ಸಲ್ಲಿ ನಾವು ಅದನ್ನು ಹೇಳ್ತೀವಿ. ಸೊ ಇಟ್ ಹ್ಯಾಸ್ ಅ ವೆರಿ ಮೆಲೋಡಿಯಸ್ ಟ್ಯೂನ್. ಮೆಲೋಡಿಯಸ್ ಅಂತ ಇಂಪಾದ ಒಂದು ಗಾಯನದ ಮೂಲಕ ನಾವು ಅದನ್ನು
ಹೇಳ್ತೀವಿ, ಪ್ರತಿನಿತ್ಯ ಹೇಳ್ತೀವಲ್ವಾ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರೈಟ್ ಸೈಡಲ್ಲಿ ಜನಗಣಮನ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಸೊ ಆ ಜನಗಣಮನದಲ್ಲಿ ನಾವು ಏನೇನೆಲ್ಲ ನೋಡ್ತೀವಿ ಅಂತ ಹೇಳಿದ್ರೆ ಪ್ರಮುಖವಾಗಿರುವಂತಹ ರಾಜ್ಯಗಳ ಬಗ್ಗೆ, ಪ್ರಮುಖವಾಗಿರುವಂತಹ ನದಿಗಳ ಬಗ್ಗೆ, ಆ್ಯಂಡ್ ಲೈಕ್ ದಿಕ್ಕುಗಳ ಬಗ್ಗೆನೂ ನಾವು ನೋಡ್ತೀವಿ, ಬಣ್ಣಗಳ ಬಗ್ಗೆ ನಾವು ನೋಡ್ತೀವಿ. ಸೊ ಇದನ್ನೆಲ್ಲ ನಮ್ಮ ಭಾರತದಲ್ಲಿ ಲೈಕ್ ಡೈವರ್ಸಿಟಿ ಅಂತೇಳಿ ನಾವು ಕರಿಬೋದಲ್ವಾ. ಸೊ ವೈವಿಧ್ಯತೆಯಲ್ಲಿ ಏಕತೆಯನ್ನು, ಸೊ ಡೈವರ್ಸ್ ಕಂಟ್ರಿ, ಇಂಡಿಯಾ ಇಸ್ ಅವರ್ ಡೈವರ್ಸ್ ಕಂಟ್ರಿ ಅಂತ ನಾವು ಅದಕ್ಕೆ ಹೇಳೋದು. ಓಕೆ, ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ನ್ಯಾಷನಲ್ ಆ್ಯಂಥಮ್. ಸೊ ನ್ಯಾಷನಲ್ ಆ್ಯಂಥಮ್ ಈಸ್ ಆಲ್ಸೋ ಸಿಂಬಲ್ ಆಫ್ ಅವರ್ ಯೂನಿಟಿ ಅಂತ ಹೇಳಿದೆ ನಾನು. ಇದು ಒಂದು ಒಗ್ಗಟ್ಟಿಗೆ ಕೊಡುವಂಥ ಒಂದು ನಮಗೆ ಚಿಹ್ನೆ, ಒಗ್ಗಟ್ಟನ್ನು ಸೂಚಿಸುವಂಥ ಒಂದು ಚಿಹ್ನೆ ಅಲ್ವಾ. ಸೊ ರಾಷ್ಟ್ರಗೀತೆ, ಆ್ಯಂಡ್ ಇಟ್ ಕಂಪೋಸ್ಡ್ ಬೈ ದ ಇಂಡಿಯನ್ ನೋಬೆಲ್ ಲಾರಿಯೇಟ್ ರವೀಂದ್ರನಾಥ Tagore. Okay, and also it is sung on only the special occasions, and also the sometimes only the tune is played by band, and we should stand to attention, and when national anthem is sung or played, everyone should learn to sing the national anthem. ನಾವು ಹೇಳಬೇಕು ಅದನ್ನು. ಸೊ ನ್ಯಾಷನಲ್ ಆ್ಯಂಥಮ್ಮು ಪ್ಲೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಏನು ಹೇಳಬೇಕು, ನಾವು ಅದನ್ನು ಹೇಳಿ ಅದಕ್ಕೆ ನಾವು ರೆಸ್ಪೆಕ್ಟನ್ನು ಕೊಡಬೇಕು. ಆ್ಯಂಡ್ ಇಟ್ ಈಸ್ ಸಂಗ್ ಇನ್ ಸ್ಕೂಲ್ಸ್, ಆ್ಯಂಡ್ ಇಟ್ ಈಸ್ ಅ ವೆರಿ ಮೆಲೋಡಿಯಸ್, ತುಂಬ ರಾಗವಾಗಿ ಇಂಪಾದ ಧ್ವನಿಯಲ್ಲಿ ನಾವು ಅದನ್ನು ಹೇಳ್ತೀವಿ ಅಲ್ವಾ. ಎಸ್, ನಾವು ನ್ಯಾಷನಲ್ ಆ್ಯಂಥಮನ್ನು ನಾವು ಹೇಳುವಾಗ ಸೊ ನಮ್ಮ ಒಂದು ದೃಷ್ಟಿ ನೇರವಾಗಿ ತಲೆ ಎತ್ತಿ ನಾವು ಹೇಳಬೇಕು. ಅಂದರೆ ನಮ್ಮ ದೇಶಕ್ಕೆ ನಾವು ಕೊಡುವಂಥ ಒಂದು ರೆಸ್ಪೆಕ್ಟ್ ಅದು ಅಲ್ವಾ. ರೆಸ್ಪೆಕ್ಟ್ ಅಂದರೆ ಗೌರವವನ್ನು ಸೂಚಿಸ್ತೀವಿ. ಸೊ ಅದಕ್ಕೆ ನಮ್ಮ ಒಂದು ರಾಷ್ಟ್ರಗೀತೆಗೆ ತುಂಬಾ ಗೌರವ ಇದೆ. ನಮ್ಮ ಇಡೀ ಬೇರೆ ಒಂದು ಕಂಟ್ರಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದ ಒಂದು ರಾಷ್ಟ್ರಗೀತೆ ತುಂಬ ಮೆಲೋಡಿಯಸ್ ಆಗಿ ನಾವು ಅರ್ಥಗರ್ಭಿತವಾಗಿ ಕೊಟ್ಟಿರುವಂಥ ಒಂದು ಈ ಗೀತೆಗೆ ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ನಾವೊಂದು ಸಲ್ಯೂಟ್ ಹೇಳಲೇಬೇಕಲ್ವಾ. ಎಸ್, ದಿಸ್ ಈಸ್ ಆಲ್ ಅಬೌಟ್ ನ್ಯಾಷನಲ್ ಆ್ಯಂಥಮ್ ಆ್ಯಂಡ್ ಅ ನ್ಯಾಷನಲ್ ಎಂಬ್ಲಮ್. ಓಕೆ ಚಿಲ್ಡ್ರನ್, ಎಸ್, ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಲರ್ನ್ national song, national animal, and also the national bird and national flower. Understood children? Yes, thank you.